ಇತ್ತೀಚಿನ ದಿನಗಳಲ್ಲಿ ದೈಹಿಕ ಚಟುವಟಿಕೆಗಳ ಕೊರತೆ ಜನರ ಆರೋಗ್ಯಕ್ಕೆ ಗಂಭೀರ ಪರಿಣಾಮಗಳನ್ನು ಉಂಟುಮಾಡ್ತಿದೆ. ಬಹಳಷ್ಟು ಜನರು ಟಿವಿ ಮುಂದೆ ಗಂಟೆಗಟ್ಟಲೆ ಕೂತ್ಕೊಳ್ಳೋದು, ಸ್ಮಾರ್ಟ್ಫೋನ್ ಅನ್ನು ಬಳಸಿ ಸಮಯವನ್ನ ಕಳೀತಾ ಇರೋದ್ರಿಂದ ಸಕ್ರಿಯ ಜೀವನ ಶೈಲಿ ಕಡಿಮೆ ಆಗ್ತಿದೆ. ಡಾಕ್ಟರ್ಸ್ ಹೇಳ್ತಾರೆ, ಪ್ರತಿನಿತ್ಯ ವಾಕಿಂಗ್ ಅಥವಾ ಚುರುಕಾಗಿ ನಡೆಯೋದು ದೈಹಿಕ ಹಾಗೇನೆ ಮಾನಸಿಕ ಆರೋಗ್ಯಕ್ಕೆ ಅತ್ಯಂತ ಮುಖ್ಯ. ಸರಿಯಾದ ಚಟುವಟಿಕೆ ಇಲ್ಲದೆ ಇದ್ರೆ ಹೃದಯದ ಸಮಸ್ಯೆಗಳು, ತೂಕ ಹೆಚ್ಚಾಗೋದು, ಡಯಾಬಿಟಿಸ್ ಹಾಗೇನೆ ಹಲವಾರು ಆರೋಗ್ಯ ಸಮಸ್ಯೆಗಳ ಅಪಾಯ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಪ್ರತಿದಿನ ಕನಿಷ್ಠ 3 ಕಿಲೋಮೀಟರ್ ನಡೆದು ಸುಮಾರು 30 ನಿಮಿಷ ಫಾಸ್ಟ್ ಆಗಿ ನಡೆಯೋದು ಆರೋಗ್ಯಕ್ಕೆ ಸೂಕ್ತವಾಗಿದೆ. ವಿಶೇಷವಾಗಿ ಯುವ ಜನರು ಪ್ರತಿದಿನ ವ್ಯಾಯಾಮ ಮಾಡಬೇಕು ಅಂತ ವಿಶ್ವ ಆರೋಗ್ಯ ಸಂಸ್ಥೆನೇ ಶಿಫಾರಸು ಮಾಡಿದೆ. 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ದಿನಕ್ಕೆ 8,000ದಿಂದ 10,000 ಹೆಜ್ಜೆಗಳನ್ನು ನಡಿಬೇಕು. ಹಾಗೇನೆ 60 ವರ್ಷ ಮೇಲ್ಪಟ್ಟವರು 6,000ದಿಂದ 8,000 ಹೆಜ್ಜೆಗಳನ್ನು ನಿಯಮಿತವಾಗಿ ನಡೆಯುವುದು ಆರೋಗ್ಯಕ್ಕೆ ಲಾಭದಾಯಕವಾಗಿದೆ. ಮಕ್ಕಳಿಗೆ ಕೂಡ ದಿನನಿತ್ಯ ಚಟುವಟಿಕೆ ಅತ್ಯಂತ ಅಗತ್ಯ. 6ರಿಂದ 17 ವರ್ಷ ವಯಸ್ಸಿನ ಮಕ್ಕಳು ಕನಿಷ್ಠ 60 ನಿಮಿಷ ಚಟುವಟಿಕೆ, ಓಟ ಹಾಗೆಯೇ ಆಟದಲ್ಲಿ ತೊಡಗಿಸಿಕೊಳ್ಬೇಕು. ಈ ರೀತಿ ದೈನಂದಿನ ಚಟುವಟಿಕೆಗಳು ದೈಹಿಕ ಶಕ್ತಿಯನ್ನ ಹೆಚ್ಚಿಸಿ ಮನಸ್ಸಿಗೆ ಶಾಂತಿ ನೀಡುತ್ತೆ, ಹಾಗೆಯೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನ ತಡೆಯುತ್ತವೆ. ಹೀಗಾಗಿ ಎಲ್ಲ ವಯಸ್ಸಿನವರು ತಮ್ಮ ದಿನಚರಿಯಲ್ಲಿ ನಡೆದಾಟ ಮತ್ತೆ ವ್ಯಾಯಾಮವನ್ನ ಸಕ್ರಿಯವಾಗಿ ಮಾಡೋದು ಒಳ್ಳೆಯದು.